ಯಾವುದಾದ್ರೂ ವಕೀಲರು ಈಗ ಯುವ ವಕೀಲರು ಇರ್ಬೋದು ಅಥವಾ ವಯಸ್ಸಾದವರು ಇರ್ಬೋದು ಅಥವಾ ಯಾರಾದರೂ ಈ ಸಾವು ಅಂತಕ್ಕಂಥದ್ದು ಒಂದು ಕುಟುಂಬಕ್ಕೆ ಯಾರೂ ಭರಿಸಲಾರದೆ ಇರತಕ್ಕಂಥ ಒಂದು ಸನ್ನಿವೇಶ. ಸೊ ಆ ದುಡಿಯುವಂಥ ಒಂದು ಮುಖ್ಯ ವ್ಯಕ್ತಿ ಒಂದು ಕುಟುಂಬದಲ್ಲಿ ಮರಣ ಹೊಂದಾಗ ಇಡೀ ಕುಟುಂಬ ತಬ್ಲಿ ಆಗಿಬಿಡ್ತದೆ. ಎಷ್ಟೋ ಕುಟುಂಬಗಳು ನಾನು ತಿಳಿದಿರೋ ಮಟ್ಟಕ್ಕೆ ಇದೊಂದೇ ನಮ್ಮ ವಕೀಲರ ಚುನಾವಣೆ ಅಲ್ಲ, ಇಡೀ ದೇಶದ ಎಲ್ಲ ಒಟ್ಟಾರೆಯಾಗಿ ನಾವು ನೋಡಿದಾಗ 80% ಜನ ಮಧ್ಯಮ ವರ್ಗದವರು ಬಡವರೇ ಇರ್ತಾರೆ. ದುಡಿಯೋ ವ್ಯಕ್ತಿ ತೀರೋಗ್ಬಿಟ್ಟಾಗ ಆ ಕುಟುಂಬನೇ ಅಲ್ಲೋಲ ಕಲ್ಲೋಲ ಆಗುವಂಥ ಸ್ಥಿತಿ ಇರ್ತದೆ. ಸೊ ಈ ದೃಷ್ಟಿಯಿಂದ ನಾನು ಇಡೀ ನಮ್ಮ ರಾಜ್ಯದ ವಕೀಲರುಗಳಿಗೆ ಸಂಬಂಧಪಟ್ಟಂತೆ 80% ವಕೀಲರು ಮಧ್ಯಮ ವರ್ಗದವರು ಮತ್ತು ಆರ್ಥಿಕವಾಗಿ ಸಂಕಟದಲ್ಲಿ ಇರ್ತಕ್ಕಂಥ ವಕೀಲರುಗಳಿದ್ದಾರೆ ಇಡೀ ರಾಜ್ಯದಲ್ಲಿ. ಇದು ಸತ್ಯ. ದಿನನಿತ್ಯ ಸಾವಿರಾರು ಜನರಿಗೆ ನ್ಯಾಯಕ್ಕೋಸ್ಕರ ಹೋರಾಡುವಂಥ ನಮ್ಮ ವಕೀಲರ ಕುಲ ಆರ್ಥಿಕವಾಗಿ ಅವರು ಅಷ್ಟು ಸ್ಥಿತಿವಂತರಿಲ್ಲ. ಅಂಥ ಆದಾಯ ನಮ್ಮ ವೃತ್ತಿನಲ್ಲಿ ದೊಡ್ಡ ಮಟ್ಟದ ಬೇರೆ ರೀತಿಯ ಆದಾಯಗಳು ಬರೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಈ ಕಾರಣಕ್ಕೆ ವಕೀಲರ ಪರಿಷತ್ತನ್ನು ಕಟ್ಕೊಂಡಿರ್ತಕ್ಕಂಥದ್ದು. ರಾಜ್ಯ ವಕೀಲರ ಪರಿಷತ್ತರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಬರೀ ಚುನಾವಣೆಗಳು ಮಾಡೋದು, 5 ವರ್ಷಕ್ಕೊಂದ್ಸಲ ಅಧ್ಯಕ್ಷರು ಮಾಡೋದು, ಉಪಾಧ್ಯಕ್ಷರು ಮಾಡೋದು, ರಿಜಿಸ್ಟರ್ ಮಾಡೋದು ಇದೇ ಅಲ್ಲ. ವಕೀಲರ ಹಿತ ಕಾಯ್ತಕ್ಕಂಥದ್ದು ವಕೀಲರ ಪರಿಷತ್ತಿನ ಉದ್ದೇಶ. ಸೊ ಆ ದೃಷ್ಟಿಯಿಂದ ಒಂದು ಅವ್ರು ಯಾರಾದರೂ ಅನಿರೀಕ್ಷಿತ ಮರಣ ಹೊಂದಾಗ ಅವನು ಯುವ ವಕೀಲರಾಗಿರಲಿ ಹಿರಿಯ ವಕೀಲರಾಗಿರಲಿ ಕನಿಷ್ಠ 25 ಲಕ್ಷ ರೂಪಾಯಿ ಹಣ ಸಿಗಬೇಕು. ಎರಡನೇದು, ಒಂದು ವೇಳೆ ಅವರು ಸನ್ನದ್ದನ್ನು ಸರೆಂಡರ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ, ಈಗ ಅನಾರೋಗ್ಯ ಇರ್ತದೆ, ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಆವಾಗಲೂ ಕೂಡ ಅವ್ರಿಗೆ ಕನಿಷ್ಠ ಒಂದು 20-25 ವರ್ಷ ಮಾನದಂಡ ಫಿಕ್ಸ್ ಮಾಡಿ ಅಷ್ಟು ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿದಂಥ ವಕೀಲರಿಗೆ ಕನಿಷ್ಠ 25 ಲಕ್ಷ ಹಣ ಸಿಗಬೇಕು. ಈ 25 ಲಕ್ಷ ಏನು ನಾನು ಅಜೆಂಡಾ ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ, ನಾನೇನು ಭರವಸೆ ಕೊಡ್ತಾ ಇದ್ದೀನಿ, ನಾನು ಈ ಚುನಾವಣೆಯಲ್ಲಿ ಗೆದ್ದರೆ ನಾನು ಅಕ್ಷರ ಸಹ ಜಾರಿಗೆ ತರಲಿಕ್ಕೆ ಹೋರಾಟವನ್ನು ಮಾಡ್ತೀನಿ. ಸರ್, ಇಷ್ಟು ಬೃಹತ್ ಹಣವನ್ನು ಯಾವ ರೀತಿ ಕ್ರೋಢೀಕರಿಸಿ ಈ ರೀತಿ ನಮಗೆ ವಕೀಲರ ತಾವು ಒಳ್ಳೆ ಸಲಹೆ ಕೇಳಿದ್ರಿ, ಪ್ರಶ್ನೆ ಕೇಳಿದ್ರಿ. ನಮ್ಮ ರಾಜ್ಯ ವಕೀಲರ ಪರಿಷತ್ಗೆ ಅನೇಕ ಮೂಲಗಳಿಂದ ಆದಾಯ ಬರುತ್ತೆ. ಒಂದು, ನಾವು ಈ ಹೊಸದಾಗಿ ನೋಂದಣಿಯಾಗುವಂಥ ವಕೀಲರುಗಳಿಂದನೂ ನಮಗೆ ಆದಾಯ ಬರುತ್ತೆ. ಎರಡನೇದು, ಸ್ಟಾಂಪು ನಾವು ದಿನನಿತ್ಯ ನ್ಯಾಯಾಲಯಗಳಲ್ಲಿ ಬಳಸ್ತಕ್ಕಂಥ ಸ್ಟಾಂಪ್ನ ಮಾರಾಟ ಮಾಡ್ತೀವಿ, ವೆಲ್ಫೇರ್ ಸ್ಟಾಂಪ್ನ, ಅದರಿಂದನೂ ಆದಾಯ ಬರುತ್ತೆ. ಫೈನು ಪೆನಾಲ್ಟಿಗಳು ಅವು ಇವು ಅಂತೇಳಿ ಅದರಿಂದನೂ ಬರುತ್ತೆ. ನಮಗೆ ಬೇರೆ ಬೇರೆ ರೀತಿಯ ಮೂಲಗಳಿಂದ 4-6 ಮೂಲಗಳ ಆದಾಯ ವಕೀಲರ ಪರಿಷತ್ಗಿದೆ. ನಾನೇನು ಕನಸು ಹೇಳ್ತಾ ಇಲ್ಲ, ಆದಾಯ ಬರುತ್ತೆ ವರ್ಷ. ಅದು ಅಲ್ಲದೆ ನಾವು ನಮ್ಮ ರಾಜಪ್ಪನವ್ರು ಹೇಳ್ದಂಗೆ ವರ್ಷ ಪ್ರತಿ ವರ್ಷ 2,000 ರೂಪಾಯಿ ಹಿರಿಯ ವಕೀಲರು, ಕಿರಿಯ ವಕೀಲರು 1,000 ರೂಪಾಯಿ ಹಣನ ನಾವು ವಕೀಲರ ಪರಿಷತ್ಗೆ ವೆಲ್ಫೇರ್ ಫಂಡ್ ಅನ್ನ ಪಾವತಿ ಮಾಡ್ತೀವಿ. ಇದರ ಉದ್ದೇಶನೇ ನಮ್ಮ ಕೊನೆಗಾಲದಲ್ಲಿ ಅಥವಾ ನಾವು ಏನಾರು ಅನಿರೀಕ್ಷಿತ ಮರಣ ಹೊಂದಾಗ ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಲಿ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಹೊರತು ಈ ಎಲ್ಲ ಮೂಲದ ಆದಾಯಗಳು ಒಂದು ಭಾಗ ಆದರೆ ರಾಜ್ಯ ಸರ್ಕಾರಗಳಿಂದ ನಾವು ಒತ್ತಡ ಹಾಕಿ ವಕೀಲರ ಕ್ಷೇಮಾಭಿವೃದ್ಧಿಗೆ ಹಣ ತರಬೇಕು. ರಾಜ್ಯ ಸರ್ಕಾರ ಈಗ ನಾವು ಈಗ ಇಡೀ ರಾಜ್ಯದಲ್ಲಿ ವಕೀಲರ ಅವಶ್ಯಕತೆ ಇಲ್ವಾ ಸರ್ಕಾರಗಳಿಗೆ? ಇವ್ರಿಗೆಲ್ಲ ಹಂತದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇಲ್ವಾ? ನಮ್ಮ ವಕೀಲರ ಬದುಕಿಗೆ ಇವ್ರೇನು ಸರ್ಕಾರದಿಂದ ಏನಿದೆ ನಮಗೆ ಬೆಂಬಲ? ವಕೀಲರಿಗೆ ಯಾವುದೇ ರೀತಿಯ ಅನುಕೂಲಗಳಿಲ್ಲ. ಸರ್ಕಾರ ನಮ್ಮ ವಕೀಲರ ಪರಿಷತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರ್ಕಾರದಿಂದ 50 ಕೋಟಿನ 100 ಕೋಟಿನ ವೆಲ್ಫೇರ್ ಫಂಡ್ಗೆ ಹಣ ತರಬೇಕು. ಈ ಎಲ್ಲ ರೀತಿಯಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿ ಈ ರೀತಿ ನಾವು ವಕೀಲರುಗಳಿಗೆ ಅವರ ನಿವೃತ್ತಿ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಬೇರೆ ನಾನು ಹೇಳಿದಂಥ ಸಂದರ್ಭಗಳಲ್ಲಿ ಅವ್ರಿಗೆ ಕನಿಷ್ಠ 25 ಲಕ್ಷ, ಗರಿಷ್ಠ ಒಂದು ವೇಳೆ ಆದಾಯ ಜಾಸ್ತಿ ಇದ್ದರೆ ಎಷ್ಟು ಬೇಕಾದರೂ ಕೊಡ್ಬೋದು. ಇದು ನಾನು ಹೇಳ್ತಾ ಇರತಕ್ಕಂಥದ್ದು ಭಾರತ ದೇಶದ ಅನೇಕ ರಾಜ್ಯಗಳಲ್ಲಿ, ತಮಿಳುನಾಡು, ಕೇರಳ, ಬೇರೆ ಬೇರೆ ಕಡೆಯಲ್ಲಿ 20 ರಿಂದ 25 ಲಕ್ಷ ಈ ರೀತಿ ಹಣ ಕೊಡ್ತಾ ಇದ್ದಾರೆ.